ಪರಿಷತ್ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ರೆಸಾರ್ಟ್ನಲ್ಲೇ ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯವನ್ನು ಹೂಡಿದ್ದಾರೆ. ಈಗಾಗಲೇ ಶಾಸಕರಿಗೆ ಮತದಾನ ಬಗ್ಗೆ ತರಬೇತಿಯನ್ನು ಕೂಡ ನೀಡಲಾಗಿದೆ. ಮತ್ತೊಂದು ಕಡೆ ಈ ರಂಗೇರಿದಂಥ ವಿಧಾನ ಪರಿಷತ್ ಚುನಾವಣೆ ಅಖಾಡ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ದೇವನಹಳ್ಳಿಯಲ್ಲಿ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿರೋದು. 16 ರೂಮ್ ಬುಕ್ ಮಾಡಿದ್ದಾರೆ ಜೆಡಿಎಸ್ ಶಾಸಕರು. ರೆಸಾರ್ಟ್ಗೆ ಭೇಟಿ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ದೇವನಹಳ್ಳಿಯ ನಂದಿ ಬೆಟ್ಟದ ರಸ್ತೆಯಲ್ಲಿರುವಂಥ ರೆಸಾರ್ಟ್ ಇದು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಜೆಡಿಎಸ್ನ ಎಲ್ಲ ಶಾಸಕರು ಇದೀಗ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ದೇವನಹಳ್ಳಿಯಲ್ಲಿರುವಂಥ ರೆಸಾರ್ಟ್ ಇದು. ಈಗಾಗಲೇ ರೂಮ್ ಕೂಡ ಬುಕ್ ಆಗಿದೆ. 16 ರೂಮ್ ಬುಕ್ಕಿಂಗ್ ಮಾಡಿರುವಂಥ ಜೆಡಿಎಸ್ನ ಶಾಸಕರು. ಸಂಜೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರೆಸಾರ್ಟ್ಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ನಂದಿ ಬೆಟ್ಟದ ರಸ್ತೆಯಲ್ಲಿರುವಂಥ ರೆಸಾರ್ಟ್ ಇದು. ಆ ರೆಸಾರ್ಟ್ನಲ್ಲಿ ಈಗಾಗಲೇ ರೂಮ್ ಬುಕ್ ಆಗಿದೆ. ತಮ್ಮ ಎಲ್ಲ ಶಾಸಕರು ಈಗ ರೆಸಾರ್ಟ್ನಲ್ಲಿರೋದು. ಒಂದು ಕಡೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ, ಮತ್ತೊಂದು ಕಡೆ ಜೆಡಿಎಸ್ನ ಶಾಸಕರು ಕೂಡ ಇದೀಗ ರೆಸಾರ್ಟ್ಗೆ ಶಿಫ್ಟ್ ಆಗಿರೋದು. ನಮ್ಮ NDA ಭಾಗವಾಗಿರೋದ್ರಿಂದ BJP ಶಾಸಕಾಂಗದ ಸಭೆಯಲ್ಲಿ ಅವರು ಕರೆದಿದ್ದಾರೆ. ನಾವು ಕೂಡ ಶಾಸಕಾಂಗ ಸಭೆಯನ್ನು ನಮ್ಮ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಹಾಗಾಗಿ ಈಗ ನಾಳೆ ಚುನಾವಣೆ ಇರೋದ್ರಿಂದ ನಾನು ಚುನಾವಣೆ ಎಲೆಕ್ಷನ್ ಏಜೆಂಟ್ ಕೂಡ ಇರೋದ್ರಿಂದ ಅವರೊಟ್ಟಿಗೆ ಕೆಲವು ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಬಂದಿದ್ದು. ಆಮೇಲೆ ಯಾವ ರೀತಿ ಈ ಪ್ರಿಫರೆನ್ಷಿಯಲ್ ವೋಟ್ ಆಗಿದ್ದರಿಂದ ಈಗ ಅವರಿಗೆ ಭಾಜಪ ಪಕ್ಷದವರಿಗೆ 2 ಜನ ಸಂಪೂರ್ಣವಾಗಿ ಗೆಲ್ಲುವ ಅವಕಾಶ ಇದ್ದು ಎಕ್ಸಸ್ ವೋಟ್ಗಳು ಮತಗಳು ಅವ್ರ ಹತ್ರ ಇದ್ದಾವೆ. ನಾವು NDA ಭಾಗದಿಂದ ಎಕ್ಸಸ್ ವೋಟ್ಗಳು